ಹಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋ ಮೂಲಕ ನಾನು ನಿಮಗೆ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂತಹ ಒಂದು ಇಡ್ಲಿ ರೆಸಿಪಿನ ತೋರಿಸ್ತಾ ಇದ್ದೀನಿ. ಎಲ್ರಿಗೂ ಅಕ್ಕಿ ರುಬ್ಬಬೇಕು, ಬೇಳೆ ನೆನೆಸಬೇಕು ಅಂತೆಲ್ಲ ತುಂಬ ಟೆನ್ಷನ್ ಇರುತ್ತೆ ಇಡ್ಲಿ ಮಾಡ್ಕೊಳ್ಬೇಕು ಅಂತೇಳಿದ್ರೆ. ಆದರೆ ಈ ಇಡ್ಲಿನ ನೀವು ಕೇವಲ 1 ಕಪ್ ಹೆಸರು ಬೇಳೆಯಿಂದ ನೀವು ಆರಾಮಾಗಿ ಮಾಡ್ಕೊಂಡು ತಿನ್ಬೋದು. ಬೇಗ ಇನ್ಸ್ಟೆಂಟಾಗಿ ಕೂಡ ಆಗಿಬಿಡುತ್ತೆ, ರುಚಿ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಇದನ್ನು ನೀವು ಟ್ರೈ ಮಾಡಿ ನೋಡಿ. ಇದನ್ನು ಹೇಗೆ ಮಾಡೋದು ಅಂತ ನಾನು ನಿಮಗೆ ತೋರಿಸ್ಕೊಡ್ತೀನಿ. ಮೊದಲಿಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಈ ರೆಸಿಪಿ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡೋದನ್ನು ಮರಿಬೇಡಿ, ಲೈಕ್ ಮತ್ತು ಶೇರ್ ಮಾಡೋದನ್ನು ಮರಿಬೇಡಿ. ಎಲ್ಲರೂ ನೋಡ್ತಾ ಇದ್ದೀರಾ ಬಟ್ ಲೈಕ್ ಮಾಡ್ತಾ ಇಲ್ಲ, ಲೈಕ್ ಮಾಡಿ. ಈ ರೆಸಿಪಿನ ನಾನು ನಿಮಗೆ ಈಸಿಯಾಗಿ ಮಾಡ್ಕೊಳ್ಳೋದನ್ನು ನಾನು ಹೇಳ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾನಿಲ್ಲಿ ಹೆಸರು ಬೇಳೆನ ತೊಗೊಂಡಿದ್ದೀನಿ ನೋಡಿ. 1 ಕಪ್ ಹೆಸರು ಬೇಳೆನ ತೊಗೊಂಡಿದ್ದೀನಿ. ಇದನ್ನು ನಾನು ನೆನೆಸಿಟ್ಕೊಂಡಿದ್ದೀನಿ. ಒಂದು ಅರ್ಧ ಗಂಟೆ ನೆನೆಸ್ಕೊಂಡ್ರೆ ಸಾಕಾಗುತ್ತೆ ನೋಡಿ. ಈ ರೀತಿಯಾಗಿ ಇದರಲ್ಲೇ ನಾನು 1 ಕಪ್ ತೊಗೊಂಡಿದ್ದೀನಿ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ರವೆಯನ್ನು ತೊಗೊಂಡಿದ್ದೀನಿ. ಇಲ್ಲಿ ನಾನು ಉಪ್ಪಿಟ್ಟು ರವೆ ತೊಗೊಂಡಿದ್ದೀನಿ. ಚಿರೋಟಿ ರವೆ ಇದ್ದರೆ ಕೂಡ ನೀವು ತೊಗೊಳ್ಬೋದು. ಇದನ್ನು ಕೂಡ 1 ಕಪ್ ಆಗುವಷ್ಟು ತೊಗೊಂಡಿದ್ದೀನಿ. ಮತ್ತು ನಾನು ಇಲ್ಲಿ ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. 3/4 ಕಪ್ ಆಗುವಷ್ಟು ಮೊಸರನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನು ಎಲ್ಲದನ್ನು ಒಂದೇ ಕಪ್ಪಲ್ಲಿ ಮೆಜರ್ಮೆಂಟ್ ಮಾಡಿ ತೋರಿಸ್ತಾ ಇದ್ದೀನಿ ನಿಮಗೆ. ಮತ್ತು 1 ಇಂಚು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು 2 ಹಸಿಮೆಣಸನ್ನು ಹಾಕ್ಕೊಳ್ತಾ ಇದ್ದೀನಿ. ಖಾರ ಸ್ವಲ್ಪ ಬೇಕಂದರೆ ಇನ್ನೊಂದು ಆ್ಯಡ್ ಮಾಡ್ಕೊಳ್ಳಿ. ಮತ್ತು ಇಲ್ಲಿ ನಾನು ಕೊತ್ತಂಬರಿ ಸೊಪ್ಪನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಇವಾಗ. ಮತ್ತು ಇದಕ್ಕೆ ನಾನು ಉಪ್ಪನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಕೂಡ ಇದಕ್ಕೆ ಸೇರಿಸ್ಕೊಂಡಿದ್ದೀನಿ. ಇದನ್ನು ನಾನು ಕ್ಲೋಸ್ ಮಾಡಿಕೊಂಡು ಇವಾಗ ರುಬ್ಕೊಂಡು ಬರ್ತೀನಿ. ಇದನ್ನು ನೀರು ಹಾಕ್ತೀನಿ, ನೀವು ರುಬ್ಕೋಬೇಕಾಗತ್ತೆ ನೋಡಿ. ಯಾವ ಥರ ಇಡ್ಲಿ ಬ್ಯಾಟರ್ ಇರುತ್ತಲ್ವ ಅದೇ ರೀತಿಯಾಗಿ ಅಷ್ಟೇ ತಿಕ್ಕಾಗಿ ಬರಬೇಕು. ನೀರು ಹಾಕಿದ ತಕ್ಷಣ ಅದು ತುಂಬ ತೆಳುವಾಗಿಬಿಡುತ್ತೆ. ನೀರು ಅವಶ್ಯಕತೆ ಇದ್ದರೆ ಮಾತ್ರ ಹಾಕ್ಕೊಳ್ಳಿ, ಇಲ್ಲಾಂದರೆ ಏನು ಬೇಕಾಗಲ್ಲ ನೀರು ನೋಡಿ. ಇದನ್ನು ಚೆನ್ನಾಗಿ ಈ ಥರ ನೀವು ತೆಗೆದು ಇಟ್ಕೊಳ್ಬೇಕು. ಯಾವ ರೀತಿ ಇಡ್ಲಿ ಬ್ಯಾಟರ್ ಗಟ್ಟಿಯಾಗಿ ಬರುತ್ತಲ್ವ ಅದೆಷ್ಟೇ ಬಂದಿರುತ್ತೆ ಇದು. ಈಗ ನಾನು ಇದಕ್ಕೆ ಈರುಳ್ಳಿಯನ್ನು ಹಾಕ್ಕೊಳ್ತಾ ಇದ್ದೀನಿ. ನಿಮ್ಮ ಹತ್ರ ಯಾವ ಥರ ವೆಜಿಟೇಬಲ್ ಇದೆ ಅದನ್ನೆಲ್ಲ ನೀವು ಇದಕ್ಕೆ ಸೇರಿಸ್ಕೊಳ್ಬೋದು, ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ 1 ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಎಲ್ಲ ಒಂದೊಂದು ತೊಗೊಂಡಿದ್ದೀನಿ. ಕ್ಯಾರೆಟ್ ಕೂಡ ನಾನು ಇಲ್ಲಿ ಚಿಕ್ಕದಾಗಿ ತುರಿದು ಇಟ್ಕೊಂಡಿದ್ದೀನಿ. ಮತ್ತು ಕ್ಯಾಪ್ಸಿಕಮನ್ನು ಕೂಡ ನಾನು ಚಿಕ್ಕದಾಗಿ ತುರಿದ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಇಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಎಲ್ಲ ಅರ್ಧ ಹಾಕ್ಕೊಂಡಿದ್ದೀನಿ ನೋಡಿ. ಕ್ಯಾರೆಟ್ 1 ಹಾಕ್ಕೊಂಡಿದ್ದೀನಿ, ಈರುಳ್ಳಿ 1 ಮತ್ತು ಕ್ಯಾಪ್ಸಿಕಮ್ ಅರ್ಧ ಹಾಕ್ಕೊಂಡಿದ್ದೀನಿ. ಹೂಕೋಸಿತ್ತು, ಹೂಕೋಸನ್ನ ಕೂಡ ನಾನು ಇಲ್ಲಿ ಒಂದು ಅರ್ಧ ಹೂಕೋಸನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ. ತರಕಾರಿ ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ನೀವು ಸೇರಿಸ್ಕೊಳ್ಬೇಕು, ಅದೇ ಇದೆ ಅಂತ ಏನಿಲ್ಲ. ಯಾವುದಿದೆ ಅದನ್ನು ನೀವು ಸೇರಿಸ್ಕೋಬೋದು. ಇದನ್ನು ಚೆನ್ನಾಗಿ ಕಲಸಿಟ್ಕೊಳ್ಬೇಕು. ಇನ್ಸ್ಟೆಂಟಾಗಿ ಆಗೋಗುತ್ತೆ ಈ ರೆಸಿಪಿ. ಮಕ್ಕಳು ಲಂಚ್ ಬಾಕ್ಸ್ಗೂ ತುಂಬ ಈಸಿಯಾಗಿ ನೀವು ಹಾಕಿ ಕಳಿಸ್ಬೋದು. ಏನು ತಿಂಡಿ ಮಾಡೋದು ಅನ್ನೋದು ಟೆನ್ಷನ್ನೇ ಇರೋದಿಲ್ಲ. ಮತ್ತು ಇದನ್ನು ನೋಡಿ. ಮತ್ತು ಈಗ ನಾನಿಲ್ಲಿ ಧನಿಯಾ ಪೌಡರನ್ನು ಕೂಡ ಸೇರಿಸ್ಕೊಂಡಿದ್ದೀನಿ. 1 ಟೀ ಸ್ಪೂನ್ ಆಗುವಷ್ಟು ಧನಿಯಾ ಪೌಡರನ್ನು, 1 ಟೀ ಸ್ಪೂನ್ ಆಗುವಷ್ಟು ರೆಡ್ ಚಿಲ್ಲಿ ಪೌಡರನ್ನು ಸೇರಿಸ್ಕೊಂಡಿದ್ದೀನಿ. ಆಲ್ರೆಡಿ ಹಸಿಮೆಣಸು ಹಾಕಿರೋದ್ರಿಂದ ನೀವು ರೆಡ್ ಚಿಲ್ಲಿ ಪೌಡರನ್ನ ನೋಡ್ಕೊಂಡು ಸೇರಿಸ್ಕೊಳ್ಳಿ. ಮತ್ತು ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸ್ಕೊಳ್ತಾ ಇದ್ದೀನಿ. ಮತ್ತು ಬೇಕಿಂಗ್ ಸೋಡಾನ ಸ್ವಲ್ಪ ಸೇರಿಸ್ಕೊಳ್ತಾ ಇದ್ದೀನಿ. 1/4 ಟೀ ಸ್ಪೂನ್ ಆಗುವಷ್ಟು ಬೇಕಿಂಗ್ ಸೋಡಾನ ಸೇರಿಸ್ಕೊಳ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ನೀವು ಈ ಥರ ಕಲಿಸ್ಕೊಬೇಕು ನೋಡಿ. ಈ ಥರ ಒಂದು ಸಲ ಕಲಿಸ್ಕೊಬೇಕು. ಇದನ್ನು ಕಲಿಸಿದ ನಂತರ ಒಂದು 10 ನಿಮಿಷ ನೀವು ಇದನ್ನು ಸೈಡಲ್ಲಿ ಇಟ್ಕೊಳ್ಬೇಕಾಗತ್ತೆ. ಕೊತ್ತಂಬರಿ ಸೊಪ್ಪು ನಾನು ಆಲ್ರೆಡಿ ರುಬ್ಬೋದಕ್ಕೆ ಹಾಕ್ಕೊಂಡಿದ್ದೀನಿ. ಮೇಲ್ಗಡೆ ಸ್ವಲ್ಪ ಚೆನ್ನಾಗಿ ಕಾಣಿಸೋದಕ್ಕೋಸ್ಕರ ಒಂದು 3-4 ಎಲೆನ ಹಾಕ್ಕೊಳ್ತಾ ಇದ್ದೀನಿ. ಈ ಥರ ನೀವು ಚೆನ್ನಾಗಿ ಇದನ್ನು ಕಲಿಸ್ಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಇದನ್ನು ಬಿಟ್ಬಿಡೋಣ. 10 ನಿಮಿಷದ ನಂತರ ನಾನು ಇದನ್ನು ಇವಾಗ ಇಡ್ಲಿಗೆ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ನೋಡಿ ಯಾವ ರೀತಿಯಾಗಿದೆ ಅಂತ. ಈಗ ಇದನ್ನೊಂದು ಸಲ ನಾವು ಚೆನ್ನಾಗಿ ತಿರುವಾಕೊಂಬಿಟ್ಟು ನೋಡಿ, ಇಷ್ಟೇ ದಪ್ಪಗೆ ಬರಬೇಕು. ನೀರು ತುಂಬ ಹಾಕಬಾರ್ದು. ನೀರು ಹಾಕೋದ್ರಿಂದ ಅಷ್ಟು ಚೆನ್ನಾಗಿ ಬರಲ್ಲ ನೋಡಿ. ಇಷ್ಟು ತಿಕ್ಕಿದೆ ಅಲ್ವಾ, ಇಷ್ಟೇ ತಿಕ್ಕಿರಬೇಕು. ನಾನು ಈ ಥರ ಇಡ್ಲಿ ಮಾಡ್ತಾರಲ್ವ ಆ ಥರದ್ದೊಂದು ಕಪ್ಪಿಗೆ ಹಾಕ್ಕೊಳ್ತಾ ಇದ್ದೀನಿ. ಯಾವ ಥರ ಇಡ್ಲಿ ಪಾತ್ರೆ ಇದ್ದರೆ ನೀವು ಆ ಥರ ಹಾಕ್ಕೊಳ್ಬೋದು ನೋಡಿ. ಈ ಥರ ಎಣ್ಣೆನ ಸವರ್ಕೊಂಡ್ಬಿಟ್ಟು ಇದನ್ನು ಹಾಕ್ಕೊಳ್ಬೇಕು. ಸ್ಟಿಕ್ಕಿ ಕೂಡ ಆಗಲ್ಲ ಇದು ನೋಡಿ. ಈ ಥರ ತುಂಬಾ ಇಡ್ಲಿ ಆಗೋಗುತ್ತೆ 1 ಕಪ್ಪು ಹೆಸರು ಬೇಳೆನಲ್ಲಿ. ಎಲ್ಲದಕ್ಕೂ ಹಾಕಿಟ್ಕೊಳ್ತಾ ಇದ್ದೀನಿ ಇವಾಗ. ಮತ್ತು ಇದನ್ನು ನಾನು ಸ್ಟೀಮರಲ್ಲಿ ಇಟ್ಕೋತೀನಿ ಇವಾಗ ನೋಡಿ. ಈ ಥರ ಎಲ್ಲದನ್ನು ಒಟ್ಟಿಗೆ ಇಟ್ಬಿಟ್ಟು ಬೇಯಿಸ್ಕೊಂಡ್ರೆ ಆಯಿತು. ಇದನ್ನು ನಾನು ಸ್ಟೀಮ್ ಮಾಡ್ತಾಯಿದ್ದೀನಿ. ಆಲ್ರೆಡಿ ನೀರನ್ನು ಕುದಿಯೋಕೆ ಇಟ್ಕೊಂಡಿದ್ದೀನಿ. ಇದನ್ನು ಅದ್ರ ಮೇಲ್ಗಡೆ ಇಟ್ಟರೆ ನೋಡಿ ಈ ಥರ ಈಸಿಯಾಗಿ ಇನ್ಸ್ಟೆಂಟಾಗಿ ಮಾಡ್ಕೊಳ್ಳುವಂಥ ರೆಸಿಪಿ. ಈ ರೆಸಿಪಿ ಕೂಡ ತುಂಬ ಇಷ್ಟಪಡ್ತೀರಾ ನೀವು. ತಿನ್ನೋದಕ್ಕೂ ಕೂಡ ಅಷ್ಟೇ ಟೇಸ್ಟಿಯಾಗಿರುತ್ತೆ. ನಾರ್ಮಲ್ ಇಡ್ಲಿ ಹೇಗಿರುತ್ತಲ್ವ ಅಷ್ಟೇ ರುಚಿಯಾದಂತಹ ಹೆಲ್ದಿ ಆದಂತಹ ರೆಸಿಪಿ.
ಮಕ್ಕಳು ಕೂಡ ತಿನ್ನಲ್ಲ ಅನ್ನಲ್ಲ, ಅಷ್ಟು ಹೆಲ್ದಿ ಇದೆ ಇದು. ತರಕಾರಿ ಕೂಡ ಇದೆ, ಬೇಳೆ ಕೂಡ ಇದೆ, ಎಲ್ಲ ಮಿಶ್ರಿತವಾದಂತಹ ಒಂದು ರೆಸಿಪಿ ಇದು. ಈ ರೆಸಿಪಿನ ನೀವು ಟ್ರೈ ಮಾಡಿ ನೋಡಲೇಬೇಕು. ಮತ್ತು ನನ್ನ ವಿಡಿಯೋನ ನೋಡಿದವರು ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.